ಮಂಗಳೂರಿನ ಬಲ್ಮಠ ಪ್ರದೇಶದಲ್ಲಿ ಕಟ್ಟಡ ಕಾರ್ಮಿಕರಿಬ್ಬರು ಮಣ್ಣಿನ ಕೆಳಗಡೆ ಸಿಲುಕಿಕೊಂಡಿದ್ದವರನ್ನ ಈಗಾಗಲೇ ಹೊರತೆಗೆಯಲಾಗಿದೆ. ಇನ್ನು ಈ ಒಂದು ಘಟನೆಯಲ್ಲಿ ಚಂದನ್ ಕುಮಾರ್ 30 ವರ್ಷದ ಚಂದನ್ ಕುಮಾರ್ ಏನಿದ್ದಾರೆ ಅವರು ಮೃತಪಟ್ಟಿದ್ದಾರೆ. ಮೊದಲನೇದಾಗಿ ರಾಜ್ಕುಮಾರ್ ಎನ್ನುವರನ್ನ ಹೊರತೆಗೆಯಲಾಯಿತು. ತದನಂತರ ಇನ್ನೊಬ್ಬರಿಗಾಗಿ ಶೋಧ ಕಾರ್ಯ ಬರದಿಂದ ಸಾಗ್ತಾ ಇತ್ತು. ಅದರ ಮಧ್ಯದಲ್ಲಿ ಮಳೆ ಕೂಡ ಇಲ್ಲಿಯ ಕಾರ್ಯಾಚರಣೆಗೆ ಅಡಚಣೆಯಾಗಿತ್ತು. ಮೃತಪಟ್ಟ ಚಂದನ್ ಕುಮಾರ್ ಅವರ ಶರೀರ ಇದೆ, ಅವರನ್ನ ಇಲ್ಲಿಂದ ತೆಗೆದು ಇಲ್ಲಿಯ ಜಿಲ್ಲಾಸ್ಪತ್ರೆಗೆ ಸಾಗಿಸಲಾಗಿದೆ. ಈಗಾಗಲೇ ಈ ಒಂದು ಕಾರ್ಯಾಚರಣೆ ಪೂರ್ತಿಯಾಗಿದ್ದು ಸುಮಾರು 7 ಗಂಟೆಯಷ್ಟು ಸುದೀರ್ಘವಾದ ಒಂದು ಕಾರ್ಯಾಚರಣೆಯಿಂದ ಒಬ್ಬರ ಪ್ರಾಣವನ್ನು ರಕ್ಷಣೆ ಮಾಡಲಾಯಿತು. ಮತ್ತೊಬ್ಬರು ಈಗಾಗಲೇ ಮೃತಪಟ್ಟಿರುವುದಾಗಿ ಪೊಲೀಸ್ ವರಿಷ್ಠರು ತಿಳಿಸಿದ್ದಾರೆ. 1:30 ಅಷ್ಟಕ್ಕೆ ಈ ಒಂದು ಕಾರ್ಯಾಚರಣೆ ಆರಂಭವಾಗಿತ್ತು. ಬರದಿಂದ ಸಾಗಿದಂತಹ ಈ ಒಂದು ಕಾರ್ಯಾಚರಣೆಯಲ್ಲಿ ಮೊದಲನೇ ವ್ಯಕ್ತಿ ರಾಜ್ಕುಮಾರ್ ಎನ್ನುವರನ್ನ ರಕ್ಷಿಸಲಾಯಿತು. ಅವರು ಮಣ್ಣಿನ ಕೆಳಗಡೆ ಸಿಲುಕಿಕೊಂಡಿದ್ರು. ಅವರ ಮೇಲ್ಗಡೆ ಒಂದು ಹಲಗೆ ಬಿದ್ದಿತ್ತು. ಆ ಹಲಗೆ ಮತ್ತು ಇಲ್ಲಿ ಒಂದು ಕಾಂಪೌಂಡ್ ಇದೆ, ಒಂದು ಕಾಂಕ್ರೀಟ್ನ ಒಂದು ಗೋಡೆ ಇತ್ತು. ಆ ಗೋಡೆಯ ಮಧ್ಯೆ ಅವರು ಸಿಲುಕಿಕೊಂಡಿದ್ರು. ಮೊದಲನೇದಾಗಿ ಅವರನ್ನು ಗುರುತಿಸಲಾಯಿತು. ಅವರಿಗೆ ಬೇಕಾಗಿರುವಂತಹ ಆಕ್ಸಿಜನ್ ನೀಡಲಾಯಿತು. ಅವರಿಗೆ ಕುಡಿಯಲು ನೀರಿನ ವ್ಯವಸ್ಥೆ ನೀಡಲಾಯಿತು. ತದನಂತರ ಅವರಿಗೆ ಬೇಕಾಗಿರೋದನ್ನು ಅವರ ಜೊತೆಗೆ ಮಾತಾಡಿ ಅವರಿಗೆ ನೀರು ಅಥವಾ ಇನ್ನಿತರ ಅವಶ್ಯಕತೆ ಇದೆ ಅದನ್ನೆಲ್ಲವನ್ನು ಅವರಿಗೆ ನೀಡಲಾಯಿತು. ಅವರಿಗೆ ಧೈರ್ಯ ತುಂಬಲಾಯಿತು. ಸುಮಾರು 2-2.5 ಗಂಟೆಯಷ್ಟು ಅವರನ್ನು ಹೊರತೆಗೆಯಲು ಪ್ರಯತ್ನ ಮಾಡಲಾಯಿತು. ಕೊನೆಗೂ ಇದರಲ್ಲಿ ಯಶಸ್ವಿಯಾಗಿ ಅವರನ್ನು ಸುಮಾರು ಗಂಟೆ 3-3:30 ಅಷ್ಟಕ್ಕೆ ಅವರನ್ನು ಹೊರತೆಗೆಯಲಾಯಿತು. ಆದರೆ ಇನ್ನೊಬ್ಬರಿಗಾಗಿ ಇನ್ನೂ ಕೂಡ ಕಾರ್ಯಾಚರಣೆ ಮುಂದುವರಿತಾ ಇತ್ತು. ಅವರ ಕಾರ್ಯಾಚರಣೆ ಸುದೀರ್ಘವಾಗಿ ಮತ್ತಷ್ಟು 4 ಗಂಟೆ ಮತ್ತಷ್ಟು ಕಾರ್ಯಾಚರಣೆ ಮುಂದುವರಿತು. ಈಗಾಗಲೇ ಸುಮಾರು 7:30 ಅಷ್ಟಕ್ಕೆ ಅಂದರೆ ಸಂಜೆ 7:30 ಅಷ್ಟಕ್ಕೆ ಕಾರ್ಯಾಚರಣೆ ಪೂರ್ತಿಯಾಗಿದೆ. ಅದರಲ್ಲಿ ಚಂದನ್ ಕುಮಾರ್ ಎನ್ನುವರು ಮೃತಪಟ್ಟಿದ್ದಾರೆ ಮತ್ತು ಅವರ ಜೊತೆಗಿದ್ದಂತಹ ಇನ್ನೊಬ್ಬರು ರಾಜ್ಕುಮಾರ್ ಎನ್ನುವರನ್ನು ರಕ್ಷಿಸಲಾಗಿದೆ. ಕ್ಯಾಮ್ರಾ ಪರ್ಸನ್ ಜಿಶಾನ್ ಜೊತೆ ಜಾಫರ್ ಸಾದಿಕ್, ಮಂಗಳೂರು. ಇವತ್ತು ಮ್ಯಾಂಗ್ಳೂರು ನರ್ಸಿಂಗ್ ಹೋಮ್ ಹತ್ತಿರ ಇರುವಂಥ ಕನ್ಸ್ಟ್ರಕ್ಷನ್ ಸೈಟಲ್ಲಿ ಸುಮಾರು 12:30ಗೆ ನಮ್ಮ ಕಂಟ್ರೋಲ್ ರೂಮ್ಗೆ ಮತ್ತು ಫೈರ್ ಡಿಪಾರ್ಟ್ಮೆಂಟಿಗೆ ಕಾಲ್ ಬಂದಿದೆ. ಕುಸಿತ ಆಗಿ ಸ್ವಲ್ಪ ಮಣ್ಣು ಕುಸಿತ ಆಗಿ ಕನ್ಸ್ಟ್ರಕ್ಷನ್ ಸೈಟಲ್ಲಿರುವಂಥ 2 ಕಾರ್ಮಿಕರು ಒಳಗೆ ಸಿಲ್ಕೊಂಡಿದ್ದಾರಂತ. ಅವ್ರನ್ನ ರೆಸ್ಕ್ಯೂ ಮಾಡೋದ್ರ ಬಗ್ಗೆ ಕೂಡಲೇ ಟೀಮ್ ಇಲ್ಲಿ ಒಂದು 15 ನಿಮಿಷದಲ್ಲಿ ಫೈರ್ ಡಿಪಾರ್ಟ್ಮೆಂಟವರು ಇನ್ಕ್ಲೂಡಿಂಗ್ ದಿ ಚೀಫ್ ಫೈರ್ ಆಫೀಸರ್ ಅವರ ತಂಡ ಜೊತೆ ಇಲ್ಲಿ ಬಂದಿದ್ದಾರೆ. ಮತ್ತು SDRF ತಂಡದ ಜೊತೆ ನಮ್ಮ ಕಮಿಷನರು ಮತ್ತು ನಮ್ಮ ತಂಡನೂ ಸಹ ಇಲ್ಲಿ ಮುಟ್ಟಿದ್ದೇವೆ. ಇದರಲ್ಲಿ ಒಂದು ಗೋಡೆ ಕನ್ಸ್ಟ್ರಕ್ಷನ್ ಆಗಿದೆ. ಗೋಡೆಗೂ ಮತ್ತು ಮಣ್ಣಿನ ಇದಕ್ಕೂ ಇರುವಂಥ ಒಂದು ಸುಮಾರು 3 ಫೀಟ್ ಗ್ಯಾಪಲ್ಲಿ ಅವರು ಪ್ರಿಲಿಮಿನರಿ ಎಂಕ್ವೈರಿಯಲ್ಲಿ ಅವರು ವಾಟರ್ ಪ್ರೂಫಿಂಗ್ ಕೆಲಸವನ್ನು ಮಾಡಿ ಆಮೇಲೆ ಅದರಲ್ಲಿ ಮಣ್ಣು ತುಂಬುವಂಥ ಕ್ರಮೇಣ ಅದು ಮಾಡಬೇಕಾಗಿತ್ತು. ಆ ವಾಟರ್ ಪ್ರೂಫಿಂಗ್ ಕೆಲಸಕ್ಕೆ ಬಂದಿರುವಂಥ 2 ಕಾರ್ಮಿಕರು ಬೇರೆ ಇದರಿಂದ ಬಂದಿರೋರು ಬಿಹಾರ್ನವರು ಅಂತ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನಲ್ಲಿ ನಮಗೆ ತಿಳಿದು ಬಂದಿದೆ. ಅದು ಅಲ್ಲಿರುವಂಥ ಪಲಹೆ ಕೆಳಗೆ ಅವರು ಇದ್ದಾಗ ಸ್ವಲ್ಪ ಇದ್ದಾಗ ಮಣ್ಣು ಕುಸಿತದಲ್ಲಿ ಅವರು ಸಿಕ್ಕಾಕೊಂಡಿದ್ದರು. ಅದರಲ್ಲಿ ಒಬ್ಬರು ಆ ಪಲಗೆಗೂ ಇದಕ್ಕಿರುವಂಥ ಗ್ಯಾಪಲ್ಲಿ ಅವರಿಗೆ ಸ್ವಲ್ಪ ಉಸಿರಾಡಲು ಅವಕಾಶ ಇತ್ತು. ಮತ್ತು ನಾವು ಗೋಡೆ ಆಚೆಯಿಂದ ಮಣ್ಣನ್ನು ತೆಗೆಯುವಂಥದ್ರ ಜೊತೆ ಈ ಕಡೆ ಕೋರ್ ಕಟ್ಟಿಂಗ್ ಮುಖಾಂತರ ಅವರಿಗೆ ಆಕ್ಸಿಜನ್ನು ಮತ್ತು ಅವ್ರ ಜೊತೆ ಮಾತಾಡುವಂಥ ವಿಧಾನವನ್ನು ಮಾಡಿಕೊಂಡು ಒಬ್ಬರು ಶುರುವಿಂದನೂ ನಮ್ಮ ಜೊತೆ ಸಂಪರ್ಕದಲ್ಲಿದ್ದರು, ಮಾತಾಡ್ತಿದ್ರು, ನೀರು ಕುಡಿತಾಯಿದ್ರು. ಸೊ ಅವರನ್ನು ನಾವು ಸುಮಾರು 4 ಗಂಟೆಗೆ ಅವ್ರನ್ನ ರೆಸ್ಕ್ಯೂ ಮಾಡಿದ್ವಿ. ಇನ್ನೊಬ್ಬರು ಕಾರ್ಮಿಕರು ಇನ್ನು ಡೀಪ್ ಸ್ಯಾಂಡಲ್ಲಿ ಅವರು ಸಿಕ್ಕಾಕೊಂಡಿದ್ದರು. ಅವರನ್ನು 2 ಕಡೆಯಿಂದನ ಅದನ್ನು ಇದು ಮಾಡಲಿಕ್ಕೆ ಹಿ ವಾಸ್ ನಾಟ್ ಕಾನ್ಷಿಯಸ್. ಅವ್ರಿಗೆ ಇದು ಕಾನ್ಷಿಯಸ್ನೆಸ್ ಮೊದಲಿಂದನೂ ಕೂಡ ಸಮಸ್ಯೆ ಇತ್ತು. ಡಾಕ್ಟರ್ಸ್ ತಂಡನೂ ಸಹ ಇಲ್ಲಿ ಕಂಟಿನ್ಯೂಸ್ ಆಗಿ ತಪಾಸಣೆಯನ್ನು ಮಾಡ್ತಿತ್ತು. ಈಗ ಬೇರೆ ಬೇರೆ ಕಾರಣಗಳಿಂದ ಅಂದರೆ ಅಲ್ಲಿ ರಾಡ್ಸು ಅದು ಸಿಕ್ಕಾಕೊಂಡು ತುಂಬ ಡೀಪಾಗಿ ಅವರು ಸಿಕ್ಕಾಕೊಂಡಿರೋ ಕಾರಣದಿಂದ ಸ್ವಲ್ಪ ಸಮಯ ತಗೊಳ್ತು. ಅವ್ರಿಗೆ ಯಾವುದೇ ರೀತಿಯಲ್ಲಿ ನಮ್ಮ ರೆಸ್ಕ್ಯೂ ಆ್ಯಕ್ಟಿವಿಟಿಯಿಂದ ಏನು ಡ್ಯಾಮೇಜ್ ಆಗದ ರೀತಿಯಲ್ಲಿ ಮಾಡಬೇಕಾಗಿರೋ ಒಂದು ನಿಷ್ಠೆಯಿಂದ SDRF, ಫೈರ್ ಡಿಪಾರ್ಟ್ಮೆಂಟು, NDRF ಟೀಮು ಎಲ್ಲರೂ ಒಳಗೊಂಡಿರುವಂಥ ಈ ರೆಸ್ಕ್ಯೂ ಟೀಮು ಈ ಕಾರ್ಯಕ್ರಮವನ್ನು ಸತತವಾಗಿ ಈಗ ಒಂದು
6-7 ಗಂಟೆ ಈ ಕಾರ್ಯಕ್ರಮ ಮಾಡಿ ಅವರನ್ನು ಈ 2ನೇ ಕಾರ್ಮಿಕರನ್ನು ಹೊರಗೆ ತಂದಿದ್ದೇವೆ.